ಸರ್ಕಲ್ ಸೈಡ್ಸ್ ಇಲ್ವಲ್ಲ? 2 ಸೈಡ್ ಇರುತ್ತೆ, ಇನ್ಸೈಡ್ ಅಂಡ್ ಔಟ್ ಸೈಡ್. ಸರ್ ಸರ್ಕಲ್ಗೆ ಎಷ್ಟು ಸೈಡ್ಸ್ ಸರ್? ಅವನ್ನ ಫಸ್ಟ್ ಕೇಳಿದ್ ನನ್ನ ಕ್ವಶನ್ನು, ಸರ್ಕಲ್ ಒಳಗಡೆ ಬಂದೆ ನೀನು, ಸರ್ಕಲ್ ಒಳಗೆ ನಿಂತಿದ್ಯಾ? ಚಡ್ಡಿ ಹಾಕೊಳ ಫಸ್ಟಲ್ಲಿ, ಆಮೇಲೆ ನಮ್ಮ ಯೋಗ್ಯತೆ ಬಗ್ಗೆ ಮಾತಾಡು. ಮಕ್ಕಳು ಅಲ್ಲೆಲ್ಲೋ ಚಂಬಿಟ್ಕೊಂಡು ಕೂತ್ಕೊಂಡು ಫೋನಿಗೆ EMI ಕಟ್ಟೋದಕ್ಕೆ ದುಡ್ಡಿರಲ್ಲ, ಅವ್ನು ಯಾರ ಹತ್ರನೋ ಹೋಗಿ ಸಾಲ ಮಾಡೋ ₹10 ಇಂಟರ್ನೆಟ್ ಹಾಕ್ಕೊಂಡು. ಇದು ಕೆಲವೊಂದು ಕೀಟ್ಲೆ ಮಾಡುವಂತ ಒಂದಷ್ಟು PR ಟೀಮ್ ಮಾಡೋ ಕೆಲಸ. ಅವ್ರಿಗೆ ದುಡ್ಡು ಕೊಟ್ಟು ಮಾಡಿಸ್ತವ್ರಲ್ಲ, ಅವ್ರಂತ ಗುಬಾಳ್ಗಳು ಅಂತ. ದೇ ಡೋಂಟ್ ಹ್ಯಾವ್ ಬ್ಲಡಿ ಸೆನ್ಸ್. ಇನ್ನು ಕೆಲವರು ಒಂದಷ್ಟು ಜನ ಒಂದು 150, 200, 1000 ಜನ ಫಾಲೋವರ್ಸ್ ಇಟ್ಕೊಂಡು ಅವರು ಫಾಲೋವರ್ಸ್ ಗೇನ್ ಮಾಡೋದಕ್ಕೆ ಅಂತಾನೆ ಮೋದಿ ಅವ್ರನ್ನೇ ಬಿಡೋದು. ನಾವೆಲ್ಲ ಯಾರು? ಜೋಕ್ ಮಾಡೋಕೆ ನಮ್ಮ ರಾಮರಾಯರಿಗೆ ಗೊತ್ತೂ ಇಲ್ಲ. ಸರ್ ಸರ್ಕಲ್ಗೆ ಎಷ್ಟು ಸೈಡ್ಸ್ ಸರ್? ಸಿ, ಇದು ಕ್ವೆಶ್ಚನ್ ನೀವು ಮ್ಯಾಥಮೆಟಿಕಲ್ ಕ್ವೆಶ್ಚನ್ ಅಥವಾ ಯಾವ ಕಾಂಟೆಕ್ಸ್ನಲ್ಲಿ ಕೇಳ್ತಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನಾನು ಕೇಳಿದಂಥ ಕಾಂಟೆಕ್ಸ್ಟು ಒಂದು, ಅವನು ಕಂಪ್ಯೂಟರ್ ಸೈನ್ಸ್ ಅಂತ ಹೇಳ್ದ. ಓಕೆ. ಎರಡನೇದು, ಅವ್ನು ನಿಂತಿದ್ದು ಸರ್ಕಲ್ ಒಳಗೆ, ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಸರ್ಕಲ್ ಒಳಗೆ. ಓಕೆ. ಅವನ್ನ ಫಸ್ಟ್ ಕೇಳಿದ್ ನನ್ನ ಕ್ವಶನ್ನು, ಸರ್ಕಲ್ ಒಳಗಡೆ ಬಂದೆ ನೀನು, ಓಕೆ, ಸರ್ಕಲ್ ಒಳಗೆ ನಿಂತಿದ್ಯಾ? ಸರ್ಕಲ್ ಹೊರಗಡೆ ಹೋಗ್ಬೇಕು ಅಂದರೆ ಯು ಹ್ಯಾವ್ ಟು ಆನ್ಸರ್ ದಿಸ್ ಕ್ವೆಶ್ಚನ್ ಕರೆಕ್ಟ್ಲಿ. ಇಲ್ಲ ಅಂತಂದರೆ ಸರ್ಕಲ್ ಹೊರಗಡೆ ಹೋಗ್ತೀಯಾ. ಇದು ಡಿಸ್ಕಷನ್ ಆಗಿದ್ದು ಮುಂಚೆ, ನೀವೇನು ಟಿವಿನಲ್ಲಿ ನೋಡಿದ್ರೋ ಅಥವಾ ಫೋನಲ್ಲಿ ನೋಡಿದ್ರೋ ಅದಕ್ಕೆ ಮುಂಚೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. ಅದಾದಮೇಲೆ ಐ ಆಸ್ಕ್ಡ್ ಹಿಮ್ ಅ ವೆರಿ ಸಿಂಪಲ್ ಕ್ವೆಶ್ಚನ್, ಸರ್ಕಲ್ಗೆ ಎಷ್ಟು ಸೈಡ್ಸ್ ಇರುತ್ತೆ? ಅರ್ಥ ಆಗಲಿಲ್ಲ ಹುಡುಗನಿಗೆ ಕ್ವೆಶ್ಚನ್ನು. ಬೈ ಯಾರಿಗಾರ ಬಿಡ್ತೀರಿ ಇಂಥ ಬುರುಡೇನ ಬಂದು ನನ್ನ ಹತ್ರ? ಅದನ್ನು ಮೋಸ್ಟ್ಲಿ ನೀವು ನೋಡಿರೋದಿಲ್ಲ. ಮತ್ತೆ ಕೇಳಿದೆ, ಇವಾಗ ಸರ್ಕಲ್ ಒಳಗಿದ್ಯಾ ನೀನು, ಎಷ್ಟು ಸೈಡ್ಸ್ ಇದೆ ಸರ್ಕಲ್ಗೆ? ಸರ್ಕಲ್ಗೆ ಸೈಡ್ಸ್ ಇಲ್ಲ ಸರ್ ಅಂದ. ಸರ್ಕಲ್ಗೆ 2 ಸೈಡ್ ಇದೆ, ಒಂದು ಇನ್ಸೈಡ್, ದಟ್ ಮೀನ್ಸ್ ಯು ಆರ್ ಸ್ಟ್ಯಾಂಡಿಂಗ್ ಇನ್ಸೈಡ್ ಅಗ್ನಿ ಪರೀಕ್ಷೆ ಮನೆ ಒಳಗೆ. ಕರೆಕ್ಟಾಗಿ ಆನ್ಸರ್ ಹೇಳಿಲ್ಲ ಅಂದರೆ ಯು ವಿಲ್ ಬಿ ವಾಕಿಂಗ್ ಔಟ್ ಆಫ್ ದ ಸರ್ಕಲ್. ಸರ್ಕಲ್ ಹ್ಯಾಸ್ 2 ಸೈಡ್ಸ್, ಇನ್ಸೈಡ್ ಆ್ಯಂಡ್ ಔಟ್ ಸೈಡ್ ಅಂತ ಹೇಳಿದ್ದು. ಆಹಾ, ಎಂಥ ಘನಕಾರ್ಯ ಮಾಡಿದೀಯಪ್ಪ. ಬಟ್ ತುಂಬ ಮಜವಾಗಿ ಸಿ, ಐ ಆಮ್ ನಾಟ್ ಇಟ್ ಆಲ್ ಫೀಲಿಂಗ್ ಬ್ಯಾಡ್. ಇಷ್ಟು ಪಬ್ಲಿಸಿಟಿ ಈ ಅಗ್ನಿ ಸಾಕ್ಷಿಗೆ, ಅಗ್ನಿ ಪರೀಕ್ಷೆಗೆ, ಬಿಗ್ ಬಾಸ್ ಅಗ್ನಿ ಪರೀಕ್ಷೆಗೆ ಇಷ್ಟು ಪಬ್ಲಿಸಿಟಿ ಬಹುಶಃ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರು ಆಗ್ತಿರಲಿಲ್ಲ. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಆ ಒಂದು ಕ್ವೆಶ್ಚನ್ ಇಂದ ಇಷ್ಟು ಪಬ್ಲಿಸಿಟಿ ಆಯಿತು. ಆ್ಯಂಡ್ ಎನಿ ಪಬ್ಲಿಸಿಟಿ ಫಾರ್ ಅ ಪ್ರೋಗ್ರಾಮ್ ಲೈಕ್ ದಿಸ್ ಇಸ್ ಪ್ಲಸ್. ಕರೆಕ್ಟ್. ಫುಲ್ ಬ್ಯಾಂಗಲ್ ಓಪನ್ ಆಗಿದೆ. ಆ್ಯಂಡ್ ಬ್ಯಾಂಗಲ್ ಓಪನ್ ಆಗಿದೆ, ಮಧ್ಯ ವೀಕ್ನಲ್ಲಿ ಈ ಥರ ಒಂದು ಬ್ಯಾಂಕ್ ಸಿಕ್ಕಿದೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಖುಷಿ ಆಗ್ತಿರೋದೇನು ಅಂದರೆ, ನಮ್ಮ ಕರ್ನಾಟಕದ ಜನ, ನಮ್ಮ ಕನ್ನಡದ ಜನ ನನಗೋಸ್ಕರ ಟೈಮ್ ತೆಗೆದು ಒಂದು ಚಾಟ್ GPT ಇನ್ನೊಂದು ಮತ್ತೊಂದರಲ್ಲೋ ನನ್ನ ಫೋಟೋ ಹಾಕಿ, ಆರ್ಯಭಟ್ಟನ ಹೇರ್ ಸ್ಟೈಲ್ ಎಲ್ಲ ಹಾಕಿ, ಐ ಮೀನ್ ಐನ್ಸ್ಟೈನ್ದು ಹೇರ್ ಸ್ಟೈಲ್ ಎಲ್ಲ ಸೆಟ್ ಆಲ್ಬರ್ಟ್ ವಿನಯ್ ಗೌಡ್ಸ್ಟೀನ್. ಪ್ರಮೋಷನ್ ಟೈಮಲ್ಲೇ ಪುಕ್ಕಟ್ಟೆ ಪಬ್ಲಿಸಿಟಿ ಗಿರಾಕಿ ಇದು. ಐ ಆಮ್ ಲವಿಂಗ್ ಇಟ್. ನನ್ ನೋ ಹಾರ್ಡ್ ಫೀಲಿಂಗ್ಸ್, ನನಗೆ ಯಾರ ಮೇಲೂ ಕೋಪ ಇಲ್ಲ. ಪ್ಲೀಸ್ ಕೀಪ್ ಡೂಯಿಂಗ್ ಇಟ್. ಗೊತ್ತಾಯ್ತು ಬಿಡಪ್ಪ. ಏನಂದ್ರೆ, ಒಂದು ಇದಕ್ಕೆ ಮುಂಚೆ ಒಂದು ಸೀನ್ ಆಗಿತ್ತು, ನಿಮ್ಗೆ ಜ್ಞಾಪಕ ಇರ್ಬೋದು. ಅದರಲ್ಲಿ ಬಹುಶಃ ಒಂದು 50% ಆಫ್ ಪೀಪಲ್ ಗೊತ್ತಾಯ್ತು, ಏನೋ ಚೇಷ್ಟೆ ಮಾಡಿದ್ರು ಇವ್ರು ರೀಲ್ಸ್ ಮಾಡೋದಕ್ಕೆ ಹೋಗಿ ಇನ್ನೊಂದು ಮತ್ತೊಂದು ಅಂದ್ಬಿಟ್ಟು. ಅದಕ್ಕೆ ಮುಂಚೆ ಬಿಗ್ ಬಾಸೇ ನನಗೊಂದಷ್ಟು ಪರಿಚಯ ಕೊಟ್ಟಿದ್ರು. ಇವಾಗ ಬಿಗ್ ಬಾಸ್ ಜೂರಿ ಆಗಿ ಬಂದು ಕೂತಾಗ ಐ ವಿಲ್ ಹ್ಯಾವ್ ಮೈ ಫನ್ ಸೈಡ್. ಆ್ಯಂಡ್ ಗುರು ಕರೆಸ್ಬಿಟ್ಟು ಇವ್ರನ್ನೆಲ್ಲ ಹಿಂಗೆ ಟ್ರೋಲ್ ಮಾಡಬೇಕು ಅನ್ನೋದಲ್ಲ ನಮ್ಮದು. ಇವ್ರು ಹೀಗೆ ಟ್ರೋಲ್ ಆಗಬಾರ್ದು ಅನ್ನೋದು ಇಲ್ಲಿ ಕಲಿಸೋವಂಥ ಜಾಗ ಇದು, ಈ ವೇದಿಕೆ. ಒಬ್ಬ ಕಾಮನ್, ನಮಗೆ ವಿ ಆರ್ ಯೂಸ್ ಟು ದಿಸ್. ಒಳ್ಳೇದು ಮಾಡಿ, ಕೆಟ್ಟದ್ದು ಮಾಡಿ, ತಮಾಷೆ ಮಾಡಿ, ಸೀರಿಯಸ್ ಆಗಿರಿ, ಯಾರಾದರೂ ಒಬ್ಬ ನಂದೊಂದಿರಲಿ ಅಂತ ಬಂದ್ಬಿಟ್ಟು ಏನೋ ಒಂದು ಹಾಕ್ಬಿಟ್ಟು ಹೋಗ್ತಾನೆ. ವಿ ಆರ್ ಯೂಸ್ ಟು ಇಟ್. ಆ್ಯಂಡ್ ಅದೆಲ್ಲ ಎಫೆಕ್ಟ್ ಆಗೋದಿಲ್ಲ. ಬಿಗ್ ಬಾಸ್ ಮನೆಯಲ್ಲೇ ಮುಗ್ದೋಯ್ತದೆಲ್ಲ. ಸೀರಿಯಸ್ ಆಗಿ ತೊಗೊಳೋದು, ಎಫೆಕ್ಟ್ ಆಗೋದು, ಯುನೋ ಡಿಪ್ರೆಷನ್ ಅದೆಲ್ಲ ಸೀನೇ ಇಲ್ಲ. ಪೀಪಲ್ ಆರ್ ಸ್ಪೆಂಡಿಂಗ್ ಸೋ ಮಚ್ ಆಫ್ ಟೈಮ್ ಆ್ಯಂಡ್ ಟಾಕಿಂಗ್ ಅಬೌಟ್ ಮೀ
ನನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಿನ್ ಜನ್ಮಕ್ಕೆ ಹೋಗೋ.